ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಎ.ವಿ. ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಶ್ರೀ ಬೆಂಗಳೂರು ರಿ ಆಳಂದ ತಾಲೂಕು ಘಟಕ ವತಿಯಿಂದ ಶ್ರೀ ವಿಶ್ವಕರ್ಮ ಪೂಜಾ 2024ನೇ ಸಾಲಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವು ಶ್ರೀ ಮರಣಮ ನಿರಂಜನ ಮಹಾಸ್ವಾಮಿಗಳು ವಿಶ್ವಕರ್ಮ ಮೂರ್ಛಾವರ್ಧೀಶ್ವರ ಮಠ ಕಲಬುರಗಿ ಮತ್ತು ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್, ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಪ್ರಣಾಮ ನಿರಂಜನ ಮಹಾಸ್ವಾಮಿಗಳು ವಿಶ್ವಕರ್ಮ ಮೂರ್ಛಾವರ್ಧೀಶ್ವರ ಮಠ ಕಲಬುರಗಿಯವರು ಆಶೀರ್ವಾದಚನ ನೀಡಿದರು. ಭೂಮಂಡಲ ಉದಯ ಆಗುವುದಕ್ಕಿಂತ ಮೊದಲು ವಿಶ್ವಕರ್ಮವು ಉದಯವಾಯಿತು. ಎಲ್ಲ ಜಾತಿಯ ಧರ್ಮದ ಕೆಲಸಗಳು ಭೇದ ಭಾವವಿಲ್ಲದೆ ಮಾಡಿಕೊಡುತ್ತಾ ಬರುತ್ತಿದ್ದರು. ಇವರಿಗೆ ಕಾಳಿಕಾಂಬ ದೇವಿ ಆಶೀರ್ವಾದ ಸದಾ ಇರಲೆಂದು ಶುಭ ಹಾರೈಸಿದರು. ಇದೇ ವೇಳೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ಕುಲಬಾಂಧವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಲಾಯಿತು. ಇದೇ ವೇಳೆಯಲ್ಲಿ ಪಟ್ಟಣದ ರಾಜಬೀತಿ ಮುಖಾಂತರ ಶ್ರೀ ಕಾಳಿಕಾ ದೇವಿಯ ಭವ್ಯ ದೇವಸ್ಥಾನದಿಂದ ವಿಶ್ವಕರ್ಮ ಭಾವಚಿತ್ರ ರಥವನ್ನು ಬಹು ವಿಜೃಂಭಣೆಯಿಂದ ಡೊಳ್ಳು, ಹಲಗೆ, ಬೇಂಡ್, ಬಾಜಿ, ಭಜಂತ್ರಿ ಮೂಲಕ ಬಹು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಹಾಸ್ವಾಮಿಗಳು, ಬಸವರಾಜ್ ಸುತಾರ್, ರಘುವೀರ್ ಬಾಬುರಾವ್ ಸೋನಾರ್, ಡಾಕ್ಟರ್ ವಿಶ್ವನಾಥ್ ಬಿ, ಹರ್ಷಾನಂದ್ ಗುತ್ತೇದಾರ್, ಸಂಜಯ್ ಪಾಟೀಲ್, ಮಹಾದೇವ್ ಪೋದ್ದಾರ್, ರಾಮಣ್ಣ ಸುತಾರ್, ವೀರೇಶ್ ಪೋದ್ದಾರ್, ದೇವದಾಸ್ ಸದಾಶಿವ್ ಪೋದ್ದಾರ್, ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಕುಲ ಬಾಂಧವರು, ಶ್ರೀ ಕಾಳಿಕಾಂಬ ದೇವಿಯ ದೇವಸ್ಥಾನ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಲಿಟಿ ನ್ಯೂಸ್, ಆಳಂದ್. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.